ನಮಸ್ಕಾರ. ಡಿಸ್ಟೆನ್ಸ್ ಸೀಲಿಂಗ್ ಬಗ್ಗೆ ನಾವು ಈ ವಿಡಿಯೋದ ಮೊದಲನೇ ಪಾರ್ಟ್ನಲ್ಲಿ ರೇಖಿ ಡಿಸ್ಟೆನ್ಸ್ ಸೀಲಿಂಗನ್ನು ಹೇಗೆ ಮಾಡಬೇಕು, ಯಾವ ಸಿಂಬಲನ್ನು ನಾವು ಉಪಯೋಗಿಸಬೇಕು ಅನ್ನೋದನ್ನು ಕಲಿತೀವಿ. ಈಗ ನಾವು ಡಿಸ್ಟೆನ್ಸ್ ಸೀಲಿಂಗ್ ಇರುವಂಥ ನಿಯಮಗಳು ಅಂದರೆ ಡಿಸ್ಟೆನ್ಸ್ ಸೀಲಿಂಗನ್ನು ನಾವು ಯಾರದೇ ಅನುಮತಿ ಇಲ್ಲದೆ ಮಾಡಬಾರ್ದು. ಈಗ ನಮ್ಮ ಯಾರೋ ಸಂಬಂಧಿಕರು ಅಥವಾ ಸ್ನೇಹಿತರು ಯಾರಿಗೇ ಆದರೂ ಹೆಲ್ತ್ ಸರಿ ಇರಲಿಲ್ಲ ಅಂದರೆ, ಅವರ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಅಂದರೆ ಅವರು ಪರ್ಮಿಷನ್ ತಗೊಂಡು ನಾವು ಡಿಸ್ಟೆನ್ಸ್ ಸೀಲಿಂಗ್ ಮಾಡಬೇಕು. ನಾವು ಅವ್ರ ಪರ್ಮಿಷನ್ ಇರಲಾರ್ದೆ ಡಿಸ್ಟೆನ್ಸ್ ಸೀಲಿಂಗ್ ಮಾಡಿದ್ರೆ ಅಂದರೆ ಆ ರೇಖಿ ಶಕ್ತಿ 100% ಅವ್ರಿಗೆ ಮುಟ್ಟೋದಿಲ್ಲ. 100% ಆ ರೇಖಿ ಶಕ್ತಿಯ ಲಾಭ ಆ ವ್ಯಕ್ತಿಗೆ ಆಗಬೇಕಂದ್ರೆ ಅವರ ಪರ್ಮಿಷನ್ ಬೇಕೇ ಬೇಕು. ಇನ್ನು ಡಿಸ್ಟೆನ್ಸ್ ಸೀಲಿಂಗ್ ಮಾಡಿದ ತಕ್ಷಣವೇ ಅದರ ಪರಿಣಾಮ ಆಗಬೇಕನ್ನೋದು ಸರಿಯಲ್ಲ. ಕೆಲವೊಬ್ಬರಿಗೆ ಒಂದೇ ಸೆಷನ್ನಲ್ಲಿ ಆಗುತ್ತೆ, ಕೆಲವೊಬ್ಬರಿಗೆ 2, 3 ಅಥವಾ 5 ಸೆಷನ್ಗಳು ಬೇಕಾಗುತ್ತದೆ. ಅವರಿಗೆ ಯಾವ ದೈಹಿಕ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆ ಇದೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸ್ಟೆನ್ಸ್ ಸೀಲಿಂಗನ್ನು ನಾವು ಯಾವುದೇ ಸಮಯದಲ್ಲಿ ಮಾಡಬಹುದು. ಆದರೆ ಯಾರು ಹೀಲಿಂಗ್ ತೊಗೊಳ್ತಾ ಇರ್ತಾರೆ ಅಂದರೆ ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅವ್ರಿಗೆ ಗೊತ್ತಿದ್ದರೆ ಸಾಕು, ನನಗೆ ರಾತ್ರಿ 11 ಗಂಟೆಗೆ ಅಥವಾ ಮಧ್ಯಾಹ್ನ 2 ಗಂಟೆಗೆ ಹೀಲಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ದರೆ ಸಾಕು. ಆಮೇಲೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿಸ್ಕೊಳ್ಳೋರು ಈಗ ಅದಕ್ಕಾಗಿ ಕಾಯಬೇಕಂತಿಲ್ಲ. ನಾವು ಫಿಸಿಕಲ್ ಹೀಲಿಂಗ್ ಏನು ಮಾಡ್ತೀವಿ, ನಮ್ಮ ಮುಂದೆನೇ ಅವ್ರನ್ನ ಕೂಡಿಸ್ಕೊಂಡು ಅವ್ರಿಗೆ ಹೀಲ್ ಮಾಡ್ತೀವಿ. ಆದರೆ ಡಿಸ್ಟೆನ್ಸ್ ಹೀಲಿಂಗಿಗೆ ಆ ವ್ಯಕ್ತಿ ನಮಗೆ ಕೂಡಬೇಕಂತಿಲ್ಲ. ತನ್ನ ಕೆಲಸದಲ್ಲಿ ತಾನು ನಿರತನಾಗಿದ್ದರೆ ಸಾಕು. ಆಫೀಸಲ್ಲಿ ಇರಲಿ ಅಥವಾ TV ನೋಡ್ತಾ ಇರಲಿ ಅಥವಾ ರಾತ್ರಿ ಮಲ್ಕೊಂಡಿದ್ರೂ ನಡೀತದೆ. ಅದು 100% ಆ ವ್ಯಕ್ತಿಗೆ ರೇಖಿ ಶಕ್ತಿ ಮೂಡ್ತದೆ. ಆದರೆ ಈ ಟೈಮ್ನಲ್ಲಿ ನಮಗೆ ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ತಾರೆ ಅನ್ನೋದು ಆ ಮನುಷ್ಯನಿಗೆ ಗೊತ್ತಿರಬೇಕು ಅಷ್ಟೇ. ಇನ್ನು ನಾವು ಯಾವುದೇ ಪ್ರೆಷರ್ನಲ್ಲಿದ್ದಾಗ ಅಥವಾ ಏನಾದರೂ ಕೋಪದಲ್ಲಿದ್ದಾಗ ಫಿಸಿಕಲ್ ಹೀಲಿಂಗ್ ಆಗಲಿ ಅಥವಾ ಡಿಸ್ಟೆನ್ಸ್ ಹೀಲಿಂಗ್ ಆಗಲಿ ಮಾಡಬಾರ್ದು. ನಾವು ಶಾಂತವಾಗಿರಬೇಕು, ನಮ್ಮ ಮನಸ್ಸು ಶಾಂತ ಇರಬೇಕು, ಯಾವುದೇ ರೀತಿಯ ಒತ್ತಡ ಇರಬಾರ್ದು. ಅಂಥ ಟೈಮಿಂಗ್ನಲ್ಲಿ ನಾವು ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡಬೇಕು. ಫಿಸಿಕಲ್ ಹೀಲಿಂಗ್ ಮಾಡಿಕೊಳ್ಳುವಾಗೂ ಅಷ್ಟೇ, ಹೀಲಿಂಗ್ ಮಾಡಿಸ್ಕೊಳ್ಳೋರು ಯಾವುದೇ ರೀತಿಯ ಒತ್ತಡ ಕೋಪದಲ್ಲಿ ಇರಬಾರ್ದು. ಡಿಸ್ಟೆನ್ಸ್ ಹೀಲಿಂಗಲ್ಲಿ ಇದ್ದರೆ ಅವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಡೀತದೆ. ಅಂದರೆ ಕೆಲಸ ಮಾಡುವಾಗ ಅದು ನಾವು ನಮ್ಮ ಶಾಂತ ಮನಸ್ಸಿನಿಂದ ಕುಂತು ನಾವು ನಮ್ಮ ಮನೆಯಲ್ಲಿ ಅಥವಾ ರೇಖಿ ನಾವು ಎಲ್ಲಿ ಮಾಡ್ತಾ ಇರ್ತೀವಿ ಆಫೀಸ್ನಲ್ಲಿ ಕುಂತು ನಾವು ಆ ವ್ಯಕ್ತಿಯ ಫೋಟೋ ಹಿಡ್ಕೊಂಡು ಅಥವಾ ಆ ವ್ಯಕ್ತಿಯ ಮುಖವನ್ನು ನಮ್ಮ ಕಣ್ಮುಂದೆ ಅಂದ್ಕೊಂಡು ನೆನಪಿಸಿಕೊಂಡು ಅವರಿಗೆ ಹಂಚೇಷನ್ ಸಿಂಬಲ್ ಹಾಕಿ ಹಾಗೂ ಇನ್ನಿತರ ಸಿಂಬಲ್ಗಳನ್ನು ಹಾಕಿ ನಾವು ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡ್ತೀವಿ. ಡಿಸ್ಟೆನ್ಸ್ ಹೀಲಿಂಗು ಮನುಷ್ಯರಿಗೆ ಅಷ್ಟೇ ಅಲ್ಲ, ಹೀಲಿಂಗೇ ಮನುಷ್ಯರಿಗೆ ಅಷ್ಟೇ ಅಲ್ಲ, ಮನೆ, ಕಚೇರಿ, ಪ್ರಾಣಿ, ಪಕ್ಷಿಗಳಿಗೂ ನಾವು ಹೀಲಿಂಗ್ ಮಾಡಬಹುದು. ಅದೇ ರೀತಿ ಸಹ ನಾವು ಇಲ್ಲಿ ಕುಳಿತುಕೊಂಡೇ ನಾವು ಬೇರೆ ಊರಲ್ಲಿರುವಂಥ ಮನೆ, ಆಫೀಸು, ಪ್ರಾಣಿ, ಗಿಡಗಳಿಗೂ ಸಹ ನಾವು ರೇಖಿ ಹೀಲಿಂಗನ್ನು ಮಾಡಬಹುದು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ರೇಖಿ ಹೀಲಿಂಗ್ ಅದರ ಪರಿಣಾಮ ಒಂದೇ ದಿವಸಕ್ಕೆ ಅಂತ ಇರೋದಿಲ್ಲ. ತಾಳ್ಮೆ ಇರಬೇಕು. ಕೆಲವೊಬ್ಬರ ದೈಹಿಕ ಸ್ಥಿತಿ ಹಾಗೂ ಮಾನಸಿಕ ಸ್ಥಿತಿ ಹೇಗಿರುತ್ತೋ ಅದರ ಮೇಲೆ 4-5 ದಿನಗಳವರೆಗೂ ಹೀಲಿಂಗ್ ಮಾಡಬೇಕಾಗುತ್ತದೆ. ಆಮೇಲೆ ಹೀಲಿಂಗ್ ಮಾಡುವಾಗ ಅಥವಾ ಡಿಸ್ಟೆನ್ಸ್ ಹೀಲಿಂಗ್ ಮಾಡುವಾಗ ಅವರು ಏನಾದರೂ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಅದನ್ನು ಬಿಡಬಾರ್ದು. ಅದರ ಜೊತೆಗೇ ರೇಖಿ ಹೀಲಿಂಗ್ ಮಾಡೋದರಿಂದ ಇನ್ನಷ್ಟು ಪರಿಣಾಮ ಆಗುತ್ತದೆ. ಇದಕ್ಕೆ ಈಗಾಗಲೇ ಹೇಳಿದ್ದೀನಿ, ಡಿಸ್ಟೆನ್ಸ್ ಹೀಲಿಂಗ್ 2ನೇ ಡಿಗ್ರಿಯಲ್ಲಿ ಬರುತ್ತೆ. ನೀವು ಸಹ ರೇಖಿ ಹೀಲಿಂಗ್ ಕಲಿಯಿರಿ. ಬೇಸಿಕ್ ಹೀಲಿಂಗ್ ಸೆಲ್ಫ್ ಹೀಲಿಂಗ್ ಮಾಡ್ಕೋಬೋದು. 2nd ಡಿಗ್ರಿಯಿಂದ ಡಿಸ್ಟೆನ್ಸ್ ಹೀಲಿಂಗನ್ನು ನೀವು ಮಾಡ್ಬೋದು. ನೀವು ಆರೋಗ್ಯವಾಗಿರಿ. ದೂರದಲ್ಲಿರುವಂಥ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಅವರಿಗೂ ಸಹ ಹೀಲಿಂಗ್ ಮಾಡಿ ಅವರ ಆರೋಗ್ಯ ಸುರಕ್ಷತೆಯನ್ನು ನೀವು ನೋಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಬರ್ತೀವಿ. ನಮ್ಮ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ನಮಗೆ ರೇಖಿ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಹೇಳಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಲು ಮರೆಯದಿರಿ. ರೇಖಿ ಮಾಸ್ಟರ್ ಆನಂದ್ ಅಂಗಡಿ. ಸಂಪರ್ಕಕ್ಕಾಗಿ 8904131324. ನಮಸ್ಕಾರ.